ಬ್ಯಾಸ್ಗಿ ಉರಿಯೋ ಬಿಸಿಲಾಗ ಈ ಬಿಸಿ ಗಾಳಿಯಿಂದ ದೇಹಕ್ಕೆ ತಂಪು ಕೊಡುವಂಥ ಆರೋಗ್ಯಕರ ಮಾವಿನಕಾಯಿಯ ಈ ಜ್ಯೂಸ್ ನೀವು ಖಂಡಿತ ಮಾಡ್ಕೊಂಡು ಕುಡೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಮಿಕ್ಸ್ಚರ್ ನೀವು ಒಂದ್ಸತಿ ತಯಾರಿಸಿ ಇಟ್ರೆ ತಿಂಗಳಗಟ್ಲೆ ಸ್ಟೋರ್ ಮಾಡಿ ಇಡ್ಬೋದು. ನಿಮ್ಗೆ ಬೇಕಾದಾಗ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹೊಟ್ಟಿ ತಂಪಾಕತಿ, ಆರೋಗ್ಯಕರನೂ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಮಾವಿನಕಾಯಿಯ ಈ ರಿಫ್ರೆಶಿಂಗ್ ಡ್ರಿಂಕ್ ಮತ್ತು ಈ ಪ್ರಿಮಿಕ್ಸ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ 2 ಮಾವಿನಕಾಯಿ ತೊಗೊಳಕತ್ತೀನಿ. ಇದು ತೋತಾಪುರಿ ಮಾವಿನಕಾಯಿ. ಲಾಸ್ಟ್ ವಿಡಿಯೋದಾಗ ಮಾವಿನಕಾಯಿ ಸಿಪ್ಪಿಯಿಂದ ಚಟ್ನಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಅದ್ರಾಗ ಕಟ್ ಮಾಡಿರೋ ಮಾವಿನಕಾಯಿ ಹೋಳುನು ಅದು. ಮತ್ತು ಇಲ್ಲಿ ಇನ್ನೊಂದು ಮಾವಿನಕಾಯಿ ತೊಗೊಂಡೇನಿ. ಇದನ್ನು ಅದೇ ರೀತಿ ಸಿಪ್ಪಿ ತೆಗೆದು ಒಳಗಿನ ಭಾಗ ಏನೈತಲ್ಲ ಅದನ್ನು ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಇಲ್ಲಿ ತೋತಾಪುರಿ ಮಾವಿನಕಾಯಿನ ಬೇಕಂತಿಲ್ಲ. ನೀವು ನಿಮ್ಮ ಕಡೆ ಯಾವ ಮಾವಿನಕಾಯಿ ಅವೈಲೇಬಲ್ ಐತಿ ಅಥವಾ ನಿಮ್ಮ ಕಡೆ ಮಾರ್ಕೆಟ್ನಾಗ ಯಾವ್ದು ಸಿಗ್ತೈತಿ ಅದನ್ನ ತಗೋಬಹುದು. ನೋಡ್ರಿ, ಈ ರೀತಿ ಎಲ್ಲ ಸಿಪ್ಪಿ ತಗೋರಿ. ತೆಗ್ದಿರೋ ಈ ಸಿಪ್ಪಿಯಿಂದ ನಾವು ಬಹಳ ರುಚಿಯಾಗಿರುವಂಥ ಚಟ್ನಿ ತಯಾರಿಸ್ಬೋದು. ಮ್ಯಾಗ ಐ ಬಟನ್ನಾಗ ಲಿಂಕ್ ಇರ್ತೈತಿ, ಚೆಕ್ ಮಾಡ್ರಿ. ಈಗ ಈ ಮಾವಿನಕಾಯಿನ ಸಣ್ಣ ಸಣ್ಣ ಹೋಳು ಮಾಡ್ಕೊಂಡು ತಗೊಳ್ಳೋಣ. ತೀರಾ ಸಣ್ಣ ಹೋಳು ಮಾಡ್ಬೇಕಂತಿಲ್ಲ. ನಾನಿಲ್ಲಿ ತೋರಿಸ್ತೇನೆ ನೋಡ್ರಿ. ಈ ರೀತಿ ಮೀಡಿಯಂ ಆಕಾರದಾಗ ಇವನ್ನ ಕಟ್ ಮಾಡ್ಕೊಂಡು ತಗೋರಿ. ಈ ರೀತಿ ಎಲ್ಲ ಮಾವಿನಕಾಯಿನ ಕಟ್ ಮಾಡ್ಕೊಂಡು ತಗೊಂಡ್ಮ್ಯಾಗ ಈಗ ಇವನ್ನ ನಾವು ಕುದಿಸ್ಬೇಕು. ಒಂದು ದೊಡ್ಡ ದಬ್ರಿ ಒಳಗೆ ನಾವು ಕಟ್ ಮಾಡಿರೋ ಈ 2 ಮಾವಿನಕಾಯಿನ ಹಾಕಿ ಇದ್ರಾಗ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇದನ್ನ ಕುಕ್ಕರ್ನಾಗ ಇಟ್ಟು ಹಣ್ಣಾಗಿ ಕುದಿಸ್ಕೊಂಡು ತಗೊಳ್ಳೋಣ. ಭಾಳ ನೀರೇನು ಹಾಕಬೇಡ್ರಿ. ನೋಡ್ರಿ, ಇವು ಇಷ್ಟು ಮುನ್ಗಿದ್ರೆ ಸಾಕು. ಈಗ ಇದನ್ನ ಕುಕ್ಕರ್ನಾಗಿಟ್ಟು ಇವನ್ನ ಹಣ್ಣಾಗಿ ಕುದಿಸಿ ತಗೊಳ್ಳೋಣ. ಇವು ಕುದಿಲಿ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಪದಾರ್ಥ ಹುರ್ಕೊಂಡು ತಗೋಬೇಕು. ಅವನ್ನ ಹುರಿಯೋಣ. ಇವನ್ನ ಹುರಿಯಾಕ ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಪ್ಯಾನ್ ತಗೊಂಡೇನಿ. ಇದನ್ನ ಬಿಸಿ ಮಾಡಿಕೊಂಡು ಇದ್ರಾಗ ಅರ್ಧ ಚಮಚೆಯಷ್ಟು ಬಡೆ ಸೊಪ್ಪು, 1 ಚಮಚ ಜೀರಿಗೆ ಮತ್ತು 1 ಚಮಚೆಯಷ್ಟು ಅಜ್ವಾನ ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗಿಟ್ಟು ಹಿಂಗೆ ಕೈ ಆಡಿಸ್ತಾನ ಇವು ಬೆಂದು ಘಮ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಈ ರೀತಿ ಇವನ್ನ ಹುರಿಯಾಕ ಅರ್ಧದಿಂದ 1 ನಿಮಿಷ ಸಾಕು. ನೋಡ್ರಿ, ಇವು ರೋಸ್ಟ್ ಆಗ್ಯವು, ಭಾಳ ಚಲೋ ಘಮ ಬರಾಕತೈತಿ. ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಳ್ವಿ, ಒಂದು ಸ್ವಲ್ಪ ಆರಾಕ್ ಬಿಡ್ರಿ. ಆರಿದ ಮ್ಯಾಗ ಇವನ್ನ ಕುಟಾಣಿ ಒಳಗೆ ಹಾಕಿ ಪುಡಿ ಮಾಡ್ಕೊಂಡು ತಗೊಳ್ಳೋಣ. ನೀವು ಬೇಕಂದ್ರೆ ಇವನ್ನ ಗ್ರೈಂಡ್ ಮಾಡಿಕೊಂಡು ತಗೋಬಹುದು. ನೋಡ್ರಿ, ಈ ರೀತಿ ಎಷ್ಟು ಆಕತಿ ಅಷ್ಟು ಇದನ್ನ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋರಿ. ಈ ಕಡೆ ನಾವೇನು ಕುದ್ಯಾಕೆ ಇಟ್ಟಿದ್ವಿ ನೋಡ್ರಿ ಮಾವಿನಕಾಯಿ ಹೋಳು, ಅವು ಚಂದಾಗ ಕುದ್ದವು. ಈಗ ಸದ್ಯ ಇದು ಬಹಳ ಬಿಸಿ ಐತಿ. ಇದು ಒಂದು ಸ್ವಲ್ಪ ಆರ್ಲಿ. ಇವನ್ನ ಆರಿಸಿ ಮಿಕ್ಸಿ ಜಾರ್ನಾಗ ಹಾಕಿ ಇದ್ರಾಗ ನಾವೇನು ಆಗಲೇ ಜಜ್ಜಿದ್ವಿ ನೋಡ್ರಿ ಪುಡಿ, ಅದನ್ನು ಹಾಕ್ರಿ. ಇದ್ರಾಗಿನ ಒಂದು ಸ್ವಲ್ಪ ಪುಡಿ ನಾನು ಉಳಿಸಿ ಇಡಾಕತ್ತೀನಿ. ನೆಕ್ಸ್ಟ್ ಇದನ್ನು ನಾವು ಯೂಸ್ ಮಾಡಬೇಕು. ಅರ್ಧ ಕಪ್ನಷ್ಟು ಸಕ್ರೆ ಹಾಕ್ರಿ. ನೀವು ತೊಗೊಂಡಿರೋ ಮಾವಿನಕಾಯಿ ಎಷ್ಟು ಹುಳಿ ಐತಿ ಅದ್ರ ಮ್ಯಾಗ ಸಕ್ರೆ ಪ್ರಮಾಣ ಡಿಪೆಂಡ್ ಇರ್ತೈತಿ. 2 ಚಮಚ ಬ್ಲ್ಯಾಕ್ ಸಾಲ್ಟ್ ಮತ್ತು ಬಹಳಷ್ಟು ಪುದೀನ ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಫೈನ್ ಪೇಸ್ಟ್ ತಯಾರಿಸ್ಕೊಂಡು ತಗೋರಿ. ಇದು ರೆಡಿ ಐತಿ. ಈ ರೀತಿ ಇದನ್ನು ತಯಾರಿಸಿ ಗ್ಲಾಸ್ ಜಾರ್ನಾಗ ಹಾಕಿ ಅಥವಾ ಒಂದು ಡಬ್ಬಿ ಒಳಗೆ ಹಾಕಿ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು. ನಿಮ್ಗೆ ಬೇಕಾದಾಗ ಇದರಿಂದ ಮಾವಿನಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದರಿಂದ ಜ್ಯೂಸ್ ತಯಾರಿಸೋದು ಬಹಳ ಈಸಿ ಐತಿ. ಈ ಥರ ಇದನ್ನು ತಯಾರಿಸಿ ನೀವು ಫ್ರಿಜ್ನಾಗ 2 ತಿಂಗಳದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಹುಡುಗರು ಆಟ ಆಡಿ ಬಂದಾಗ ಅಥವಾ ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದಾಗ ಅವ್ರಿಗೆ ಮಾವಿನಕಾಯಿ ಜ್ಯೂಸ್ ಮಾಡಿ ಕೊಡ್ರಿ. ಆರೋಗ್ಯಕ್ಕೂ ಚಲೋ, ಹೊಟ್ಟಿ ತಂಪು ಮಾಡ್ತೈತಿ ಮತ್ತು ರುಚಿನೂ ಇರ್ತೈತಿ. ನೋಡ್ರಿ, ಈ ಥರ ಈ ಪೇಸ್ಟ್ ಅಥವಾ ಮಿಕ್ಸ್ಚರ್ ತಯಾರಿಸಿ ಇಟ್ಟರೆ ಸಾಕು. ಮನೆಗೆ ಗೆಸ್ಟ್ ಬಂದಾಗ ಅಥವಾ ನಮ್ಗೆ ಏನಾರ ತಂಪು ಕುಡಿಬೇಕು ಅನಿಸಿದಾಗ ಇದರಿಂದ ಫಟಾಫಟ್ ಶರ್ಬತ್ ಮಾಡ್ಕೊಂಡು ಕುಡಿಬಹುದು. ಈಗ ಇದರಿಂದ ಶರ್ಬತ್ ಹೆಂಗೆ ತಯಾರಿಸೋದು ಅಂತ ನೋಡೋಣ ಬರ್ರಿ. ಮುಂಚೆ ಗ್ಲಾಸ್ನಾಗ 1-2-3 ಪುದೀನ ಎಲೆ ಹಾಕ್ರಿ. 1/4 ಚಮಚಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ರಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದ್ರೆ ನೀವು ಇಲ್ಲಿ ನಾರ್ಮಲ್ ಉಪ್ಪು ಹಾಕ್ಬಹುದು. 1/4 ಚಮಚಷ್ಟು ನಾವೇನು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಜೀರಿಗೆ ಪುಡಿ, ಅದನ್ನು ಹಾಕ್ರಿ. ನೀವು ಇದನ್ನು ಸಣ್ಣ ಹುಡುಗರಿಗಂತ ಮಾಡಕತ್ತಿದ್ರೆ ಇದನ್ನು ಹಾಕಬೇಡ್ರಿ, ನಡಿತೈತಿ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ 1 ದೊಡ್ಡ ಚಮಚೆಯಷ್ಟು ನಾವು ತಯಾರಿಸಿರೋ ಈ ಮಾವಿನಕಾಯಿ ಶರ್ಬತ್ ಮಸಾಲ ಹಾಕಿ ತಣ್ಣೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಂಡ್ರೆ ಆಯ್ತು. ಇದು ರೆಡಿ ಆಕತಿ. ನಾವು ಮುಂಚೆನೇ ಇದ್ರಾಗ ಐಸ್ ಕ್ಯೂಬ್ಸ್ ಹಾಕೀವಿ, ಅದರಿಂದ ನೀವು ಇದ್ರಾಗ ನಾರ್ಮಲ್ ವಾಟರ್ ಹಾಕಿದ್ರೂ ನಡಿತೈತಿ.
ಸೂಪರ್. ಇದನ್ನ ಕಲಿಸ್ಕೊಂಡ್ರೆ ಇದು ರೆಡಿ ಐತ್ ನೋಡ್ರಿ. ಈ ರೀತಿ ಇದನ್ನ ತಯಾರಿಸ್ಕೊಂಡು ಕುಡಿದ್ರ ಬ್ಯಾಸ್ಗಿ ಉರಿಯೋ ಬಿಸಿಲಾಗ ದೇಹಕ್ಕೆ ಆರಾಮ ಕೊಡ್ತೈತಿ ಮತ್ತು ಆರೋಗ್ಯಕರನೂ ಇರ್ತೈತಿ. ಬ್ಯಾಸ್ಗಿ ಒಳಗೆ ಮಾವಿನಕಾಯಿ ಅಂತೂ ಅವೈಲೇಬಲ್ ಇದ್ದೇ ಇರ್ತವೆ. ಈ ರೀತಿ ಈ ಪ್ರಿಮಿಕ್ಸ್ ತಯಾರಿಸಿ ನಿಮ್ಗೆ ಬೇಕಾದಾಗ ಈ ತಂಪು ಶರ್ಬತ್ ಮಾಡ್ಕೊಂಡು ಕುಡಿಬಹುದು. ನೀವು ಇದನ್ನ ಸಣ್ಣ ಹುಡುಗರಿಗೆ ತಯಾರಿಸ್ಬೇಕಂದ್ರೆ ಒಂದೊಂದು ಚಮಚ ಈ ಮಸಾಲ ಹಾಕಿ ತಂಪು ನೀರು ಹಾಕಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಪುದೀನ ಎಲೆ ಮತ್ತು ಐಸ್ ಕ್ಯೂಬ್ಸ್ ಹಾಕಿ ಕೊಡ್ರಿ. ಸೊ ಖಂಡಿತ ನೀವು ಇದನ್ನ ಟ್ರೈ ಮಾಡ್ರಿ, ಹೆಂಗೆ ಬಂತು ಅಂತ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.